ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ, ಆತ್ರೇಯ ಆಯುರ್ವೇದಾಲಯ, ದುರ್ಗಿಗುಡಿ, ಶಿವಮೊಗ್ಗ. ಇವತ್ತಿನ ದಿನಮಾನಗಳಲ್ಲಿ ಬದಲಾದ ಜೀವನ ಶೈಲಿ, ಬದಲಾದ ಜೀವನ ಪದ್ಧತಿ ಬಹಳಷ್ಟು ರೋಗಕಾರಕ ಆಗಿರೋದು ಬಹಳ ದುಃಖಕರವಾಗಿರತಕ್ಕಂತಹ ಸ್ಥಿತಿ. ಇಂಥ ಸಂದರ್ಭದಲ್ಲಿ ದಿನನಿತ್ಯ ಎಷ್ಟು ಎಚ್ಚರಿಕೆಯಿಂದಿದ್ದರೂ ಸಾಲದು. ಆದರೂ ಕೂಡ ಇಂದಿನ ದಿನಗಳಲ್ಲಿ ನಾವು ಬೀದಿ ಬದಿಯಲ್ಲಿ ನಿತ್ತು ತಿನ್ನುವುದು ಅತೀವ ದುಃಖಕರವಾಗಿರತಕ್ಕಂಥ ಸಂಗತಿ. ಅದು ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ. ರೋಗವು ಹೆಚ್ಚಳವಾಗುತ್ತಿದ್ದರೂ ಸಹ ಯಾರೂ ಕೂಡ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಕಾರಣ ಬಹಳಷ್ಟಿದೆ. ಅದರಲ್ಲಿ ಪ್ರಮುಖವಾಗಿ ನಾನು ಇವತ್ತು ನಿಮಗೆ ವಿಷಯ ತಿಳಿಸೋದು ಯಾವುದಪ್ಪ ಅಂತಂದರೆ, ಬೋಂಡ, ಬಜ್ಜಿ, ಬಿಸಿ ಆಹಾರ ಪದಾರ್ಥಗಳನ್ನು ನ್ಯೂಸ್ ಪೇಪರಿನಲ್ಲಿ ಹಾಕಿ ತಿನ್ನುವುದು ಎಷ್ಟು ಸರಿ, ಎಷ್ಟು ತಪ್ಪು, ಅದರಿಂದ ಆಗುವ ಉಪಯೋಗಗಳೇನು, ದುಷ್ಪರಿಣಾಮಗಳೇನು ಅನ್ನೋದನ್ನು ನಾನು ಇವತ್ತು ನಿಮಗೆ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೀನಿ. ಆತ್ಮೀಯ ವೀಕ್ಷಕರೇ, ನೋಡಿ, ಇಂದಿನ ನ್ಯೂಸ್ ಪೇಪರ್ನಲ್ಲಿ ಬೋಂಡ ಬಜ್ಜಿ ತಿನ್ನುವುದು ಆರೋಗ್ಯಕ್ಕೆ ಅಪಾಯಕಾರಿಯೇ. ಇದನ್ನು ನಾನು ಇವತ್ತು ನಿಮಗೆ ತಿಳಿಸ್ತಿರೋದು ಏನಪ್ಪ ಅಂದರೆ, ನಗರೀಕೃತ ಜೀವನದಲ್ಲಿ ರಸ್ತೆ ಬದಿಯ ಬೋಂಡ, ಬಜ್ಜಿ, ಪಕೋಡ ಮುಂತಾದ ತಿನಿಸುಗಳನ್ನು ನ್ಯೂಸ್ ಪೇಪರ್ನಲ್ಲಿ ಕೊಡುವುದು ಸಾಮಾನ್ಯವಾಗಿ ನೀವು ಕಾಣ್ತಿದ್ದೀರಿ. ಆದರೆ ಈ ಅಭ್ಯಾಸ ನಿಧಾನವಾಗಿ ದೇಹದ ಆರೋಗ್ಯಕ್ಕೆ ಗಂಭೀರ ಅಪಾಯವನ್ನು ಉಂಟು ಮಾಡುತ್ತದೆ. ಮುದ್ರಣ ಮಸಿಯಲ್ಲಿರುವ ಬಹಳಷ್ಟು ವಿಷಕಾರಿ ಭಾರ ಲೋಹಗಳು ನಿಮಗೆ ತೊಂದರೆಯನ್ನು ನೀಡುತ್ತೆ. ಅದರಲ್ಲಿ ಬಳಸುವಂತಹ ಲೆಡ್ ಇರ್ಬೋದು, ಸಿಸೆ ಅಂತ ನಾವು ಕರಿತೀವಿ, ಕ್ಯಾಡ್ಮಿಯಂ ಇರ್ಬೋದು, ಕ್ರೋಮಿಯಂ ಇರ್ಬೋದು, ಇವು ವಿಷಕಾರಿ ಭಾರವಾಗಿರ್ತಕ್ಕಂಥ ಲೋಹಗಳು. ಬಿಸಿ ಬೋಂಡ, ಬಜ್ಜಿ ನೇರವಾಗಿ ಪೇಪರ್ ಮೇಲೆ ಇಡುತ್ತಿದ್ದಂತೆಯೇ ಆ ರಾಸಾಯನಿಕಗಳು ಆಹಾರಕ್ಕೆ ಸೇರಿ ದೇಹವನ್ನು ಪ್ರವೇಶಿಸುತ್ತದೆ. ಎಕ್ಸಾಂಪಲ್ ಹೇಳೋದಾದರೆ, ಕ್ಯಾಡ್ಮಿಯಂ ಅಂತ ಒಂದು ಹಾನಿಕಾರಕ ಲೋಹ ಇದೆ. ಇದು ತಕ್ಷಣ ನಮ್ಮ ದೇಹಕ್ಕೆ ಸೇರಿದಾಗ ವಾಂತಿ ಆಗುವಂಥದ್ದು, ಅಲರ್ಜಿ ಆಗುವಂಥದ್ದು, ಹೊಟ್ಟೆ ನೋವು ಆಗುವುದು, ಅತಿಸಾರ ಆಗ್ಬೋದು, ತಲೆನೋವು ಆಗ್ಬೋದು, ದೌರ್ಬಲ್ಯತೆಯೂ ಕೂಡ ಆಗ್ಬೋದು. ಆದರೆ ಇದನ್ನು ನಾವು ಹಾಗೆ ದೀರ್ಘವಾಗಿ ಬಳಸ್ತಾ ಹೋದರೆ ಕಿಡ್ನಿಗೂ ಕೂಡ ತೊಂದರೆಯನ್ನು ನೀಡುತ್ತೆ, ಎಲುಬು ದುರ್ಬಲಗೊಳ್ಳುತ್ತೆ, ಹಾಗೆ ರಕ್ತಹೀನತೆ, ಅನಿಮಿಯಾ ಅಂತ ನಾವು ಕರಿತೀವಿ, ಅನಿಮಿಯಾ ಆಗುತ್ತೆ, ಶ್ವಾಸಕೋಶದ ಸಮಸ್ಯೆಗಳೂ ಕೂಡ ಕಂಡುಬರುತ್ತೆ, ಕ್ಯಾನ್ಸರ್ ಬಹಳಷ್ಟು ಅಪಾಯವನ್ನು ತರಬಹುದು. ವಿಶೇಷವಾಗಿ ಇದು ಲಂಗ್ ಕ್ಯಾನ್ಸರನ್ನು ತರುವ ಎಲ್ಲ ಶಕ್ತಿಯನ್ನು ಪಡೆದಿದೆ. ನರಮಂಡಲದ ಮೇಲೂ ಕೂಡ ಇದು ತೊಂದರೆಯನ್ನು ನೀಡುತ್ತೆ. ಬಹಳಷ್ಟು ಜನರಿಗೆ ದಿನನಿತ್ಯ ಸೇವಿಸುವರು ಅವರ ನೆನಪಿನ ಶಕ್ತಿ ಕುಗ್ಗುತ್ತೆ, ಸ್ಮರಣ ಶಕ್ತಿ ಹೋಗುತ್ತೆ, ಹಾಗೆ ನರಮಂಡಲದ ದೌರ್ಬಲ್ಯತೆಯೂ ಕೂಡ ನೀವು ಗಮನಿಸಬಹುದು. ಇದು ಕ್ಯಾಡ್ಮಿಯಂ. ಈಗ ಕ್ರೋಮಿಯಂ ಅಂತ ನಾನು ಹೇಳ್ತೀನಿ. ಇದು ಎರಡು ಮುಖದ ಲೋಹ. ಕ್ರೋಮಿಯಂ ಎರಡು ರೂಪದಲ್ಲಿ ನಮಗೆ ಸಿಗುತ್ತೆ. ಕ್ರೋಮಿಯಂ 3 ಮತ್ತು ಕ್ರೋಮಿಯಂ 4 ಅಂತ. ಕ್ರೋಮಿಯಂ 3 ಅಲ್ಪ ಪ್ರಮಾಣದಲ್ಲಿ ದೇಹಕ್ಕೆ ಅಗತ್ಯ, ಆದರೆ 4 ಅತ್ಯಂತ ವಿಷಕಾರಿ. ಈ ಕ್ರೋಮಿಯಂ 4 ದುಷ್ಪರಿಣಾಮ ಏನಪ್ಪ ಅಂತಂದರೆ, ಚರ್ಮದ ಅಲರ್ಜಿಯನ್ನು ಮಾಡುತ್ತೆ, ಗಾಯಗಳನ್ನು ಮಾಡುತ್ತೆ, ಹೊಟ್ಟೆ ಉರಿಯನ್ನು ಮಾಡುತ್ತೆ, ವಾಂತಿಯನ್ನು ತರ್ಬೋದು, ಯಕೃತ್ ಲಿವರ್ ಸಮಸ್ಯೆಯನ್ನು ಮಾಡ್ಬೋದು, ಕಿಡ್ನಿ ಹಾನಿಯನ್ನು ಮಾಡ್ಬೋದು, ಉಸಿರಾಟದ ತೊಂದರೆಯನ್ನು ಕೂಡ ತರಬಹುದು. ಆತ್ಮೀಯ ವೀಕ್ಷಕರೇ, ಲಂಗ್ ಮತ್ತು ಹೊಟ್ಟೆ ಕ್ಯಾನ್ಸರನ್ನು ಕೂಡ ತರುವ ಎಲ್ಲ ಶಕ್ತಿಯನ್ನು ಅದು ಹೊಂದಿದೆ. ದೀರ್ಘಕಾಲದಲ್ಲಿ DNA ಲೆವೆಲಲ್ಲಿ ಇದು ಹಾನಿಯನ್ನು ಮಾಡಬಲ್ಲದು, ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುತ್ತದೆ ಮತ್ತು ಇದು ಬಹಳಷ್ಟು ನಮಗೆ ಆರೋಗ್ಯದಲ್ಲಿ ಇಮ್ಯುನಿಟಿಗೆ ಸಂಬಂಧಿಸಿದ ತೊಂದರೆಯನ್ನು ನೀಡುತ್ತದೆ. ನ್ಯೂಸ್ ಪೇಪರ್ ಮತ್ತು ಬಿಸಿ ಆಹಾರ ಆರೋಗ್ಯಕ್ಕೆ ತುಂಬ ಅಪಾಯಕಾರಿ ಅನ್ನೋದನ್ನು ನಾನು ಹೇಳೋಕ್ಕೆ ಹೊರಟಿದ್ದು. ಅದರಲ್ಲಿ ನಿಮಗೆ ಪರ್ಸನಿಂದ ಪರ್ಸನ್ಗೆ ಈ ಪೇಪರ್ ಚೇಂಜ್ ಆಗ್ತಿರುತ್ತೆ. ಅಲ್ಲಿ ಹೋಗಿ ಧೂಳು ಹಿಡಿದಿರುತ್ತೆ, ಅವರು ಧೂಳನ್ನು ಕೊಡುವುದಿಲ್ಲ, ಡೈರೆಕ್ಟಾಗಿ ಕಟ್ ಮಾಡಿ ಇಟ್ಟಿರ್ತಾರೆ. ನಿಮಗೆ ಬೋಂಡ, ಬಜ್ಜಿ, ಮಂಡಕ್ಕಿ, ಅವಲಕ್ಕಿ, ಬಿಸಿ ಆಹಾರಗಳನ್ನು ಹಾಕಿ ಕೊಡ್ತಾರೆ. ಅದರಲ್ಲಿ ಈ ಕೊಲ ಇರ್ಬೋದು, ಹಾಗೆ ಸಾಲ್ಮೊನೆಲ್ಲಾ ಅಂಥೇಳಿ ಬಹಳಷ್ಟು ಹಾನಿಕಾರಕ ಬ್ಯಾಕ್ಟೀರಿಯಾಗಳು ನಿಮ್ಮ ದೇಹವನ್ನು ಪ್ರವೇಶಿಸಿ ಅಜೀರ್ಣ, ವಾಂತಿ, ಬೇದಿ, ಅತಿಸಾರ ಹಾಗೂ ಲಂಗ್ಸ್ಗೆ ಸಂಬಂಧಿಸಿದ ನ್ಯೂಮೋನಿಯಾದಂಥ ತೊಂದರೆಗಳನ್ನೂ ಕೂಡ ತರಲು ಅವು ಶಕ್ತರಾಗಿದ್ದಾವೆ. ಆತ್ಮೀಯ ವೀಕ್ಷಕರೇ, ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು. ಮತ್ತು ಅಂಗಡಿಯವರು ಕೂಡ ಈ ವಿಡಿಯೋವನ್ನು ನೋಡಿದ ಮೇಲೆ ನೀವು ₹1 ಚಾರ್ಜನ್ನು ಜಾಸ್ತಿ ಮಾಡಿ, ಆದರೆ ಆಹಾರವನ್ನು ಸುರಕ್ಷಿತವಾಗಿ ಕೊಡಿ. ಆರೋಗ್ಯ ಭಾಳ ಇಂಪಾರ್ಟೆಂಟ್. ಇಫ್ ಯು ಲಾಸ್ಟ್ ಹೆಲ್ತ್ ಎವ್ರಿಥಿಂಗ್ ಈಸ್ ಲಾಸ್ಟ್, ಇಫ್ ಯು ಲಾಸ್ಟ್ ಮನಿ ಸಮಥಿಂಗ್ ಈಸ್ ಲಾಸ್ಟ್ ಎಂಬ ವಾಕ್ಯ ನಮಗೆ ನೆನಪಿ ಬರ್ತದೆ. ಯಾಕೆ ಹೋದರೆ ಗಳಿಸ್ಬೋದು, ಸ್ವಲ್ಪ ಹೋದಂಗೆ. ಅದಕ್ಕೆ ಹೇಳ್ತಾರೆ, ಇಫ್ ಯು ಲಾಸ್ಟ್ ಹೆಲ್ತ್ ಎವ್ರಿಥಿಂಗ್ ಈಸ್ ಲಾಸ್ಟ್, ಇಫ್ ಯು ಲಾಸ್ಟ್ ಮನಿ ಸಮಥಿಂಗ್ ಈಸ್ ಲಾಸ್ಟ್, ದಟ್ಸ್ ಆಲ್. ಸೊ ಇದು ನಿಮ್ಮ ಗಮನಕ್ಕೆ ಇರಲಿ. ಮತ್ತು ಬಿಸಿಯಾಗಿ ಇರತಕ್ಕಂಥ ಬೋಂಡ ಬಜ್ಜಿ ಪೇಪರ್ನಲ್ಲಿ ಕಟ್ಕೊಂಡ್ರೆ ಬಹಳಷ್ಟು ರೋಗಗಳನ್ನು ತರುತ್ತೆ. ಸೊ ವಿಷಕಾರಿ ರಾಸಾಯನಿಕಗಳು ವೇಗವಾಗಿ ನಮ್ಮ ದೇಹಕ್ಕೆ ಸೇರಿ ಜೀರ್ಣಕ್ರಿಯೆಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಜೀರ್ಣ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಎದೆ ಉರಿ, ಹುಳಿತೇಗು, ಹೊಟ್ಟೆ ಉಬ್ಬರ, ಹಾಗೆ ವಾಂತಿ ಬರುವಂತಿರ್ಬೋದು, ಅತಿಸಾರ ಇರ್ಬೋದು. ಇದು ದೀರ್ಘಕಾಲದ ಸಮಸ್ಯೆಗಳನ್ನು, ತುಂಬ ಗಂಭೀರವಾದ ಸಮಸ್ಯೆಗಳನ್ನು ತರಬಹುದು. ಯಕೃತಿನ ಸಮಸ್ಯೆಗಳನ್ನು ತಂದು ಒಡ್ಬೋದು. ಲಿವರಿನ ಸಮಸ್ಯೆಗಳು, ಸಿರೋಸಿಸ್ ಅಂತಹ ಸಮಸ್ಯೆಗಳು ಮತ್ತು ಲಿವರ್ ಹೆಪಟೈಟಿಸ್ ಇದನ್ನು ಕೂಡ
ತಂದೊಡ್ಬೋದು. ಕಿಡ್ನಿ ಹಾನಿಯನ್ನು ಮಾಡ್ಬೋದು ಮತ್ತು ನರಮಂಡಲದ ಚೈತನ್ಯವನ್ನು ಕುಗ್ಗಿಸಿ ನಿಮಗೆ ದೌರ್ಬಲ್ಯತೆಯನ್ನು ಸಹ ನೀಡ್ಬೋದು. ಇದಕ್ಕೆ ಪರ್ಯಾಯವಾಗಿ ನಾವು ಏನು ಮಾಡ್ಬೋದು ಅನ್ನೋದಾದರೆ, ಸುರಕ್ಷಿತವಾದ ಪರ್ಯಾಯಗಳು ಬಾಳೆ ಎಲೆಯನ್ನು ನಾವು ಬಳಸ್ಕೊಂಡು ಅದನ್ನು ಎಲೆಯ ಬದಲು ಬಾಳೆ ಎಲೆಯನ್ನು ನೀಡ್ಬೋದು. ಫುಡ್ ಗ್ರೇಡ್ ಪೇಪರ್ ಅಂತೇಳಿ ನಮ್ಮ ಸರ್ಕಾರದಿಂದ ಅನುಮತಿಯನ್ನು ಪಡೆದಿರತಕ್ಕಂಥ ಫುಡ್ ಗ್ರೇಡ್ ಪೇಪರ್ಗಳನ್ನು ನಾವು ಬಳಸಿ ಅದನ್ನು ನಾವು ಈ ಒಂದು ವ್ಯವಸ್ಥೆಗೆ ಒಳಪಡಿಸ್ಕೊಂಡ್ರೆ ಬಹಳಷ್ಟು ಆರೋಗ್ಯವನ್ನು ಕಾಪಾಡ್ಬೋದು. ಅಥವಾ ಸ್ಟೀಲ್ ಪ್ಲೇಟ್ಗಳನ್ನು, ನೀರಿನ ವ್ಯವಸ್ಥೆ ಇದ್ದರೆ ಅದನ್ನು ಕೂಡ ನೀವು ಬಳಸ್ಬೋದು, ಅಥವಾ ನೀವು ಪ್ಲೇಟ್ಗಳನ್ನು ಬಳಸ್ಬೋದು. ನಾನು ಶಿವಮೊಗ್ಗದಿಂದ ಮಾತಾಡ್ತಿದ್ದೀನಿ. ಶಿವಮೊಗ್ಗ ಒಂದರಲ್ಲೇ ಸುಮಾರು ದಿನಕ್ಕೆ 20ರಿಂದ 30 ಕ್ವಿಂಟಲ್ ಹಿಟ್ಟಿನ ಬಜಿಯನ್ನು ಬಳಸ್ತಾರೆ, ಬೋಂಡ ಬಜ್ಜಿಯನ್ನು ಬಳಸ್ತಾರೆ. ಸೊ ಹಾಗಾಗಿ ಎಷ್ಟು ಅಂಗಡಿಗಳಿದಾವೋ, ಬಳಸುವ ಒಂದು ವಿಧಾನ ಚೇಂಜ್ ಆದರೆ ಎಷ್ಟು ಜನ ನಿಮ್ಮ ಬೋಂಡ ಬಜ್ಜಿಯನ್ನು ತಿಂತಾರೆ, ಅವರಿಗೆಲ್ಲರಿಗೂ ಆರೋಗ್ಯ ಬರುತ್ತೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಯಾಕೆ ಅಂತಂದರೆ ಇವರೆಲ್ಲರ ಆರೋಗ್ಯ ಬೋಂಡ ಬಜ್ಜಿ ಮಾಡೋರ ಕೈಯಲ್ಲಿದೆ. ಅವರು ಕೂಡ ಒಂದು ಸಣ್ಣ ಟ್ರೈನಿಂಗನ್ನು ಗೌರ್ಮೆಂಟಿನಿಂದ ಅವರಿಗೆ ನೀಡಬೇಕು. ಬೀದಿ ಬದಿಯ ಆಹಾರವನ್ನು ಮಾರುವವರಿಗೆ ಗೌರ್ಮೆಂಟ್ ಪ್ರಾಯೋಜಿತ ಎಚ್ಚರಿಕೆಯ ಟ್ರೈನಿಂಗ್ಗಳನ್ನು, ಬಳಸಬಹುದಾಗಿರ್ತಕ್ಕಂಥ ಕ್ರಮಗಳ ಬಗ್ಗೆ ಒಂದು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಈ ಥರ ಕ್ರಮಗಳನ್ನು ತೆಗೆದುಕೊಂಡಿದ್ದೇ ಆಗಿದ್ದರೆ ಇಷ್ಟೊಂದು ಆಸ್ಪತ್ರೆಗಳ ಕಟ್ಟುವ ಕಷ್ಟವೂ ಬೇಡ. ಯಾವಾಗ ನಾವು ಪ್ರಿವೆನ್ಷನ್ ಅಂತ ತಗೋತೀವಿ ಮೆಜರ್ಸನ್ನು, ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಕಟ್ಟಿದರೆ ರೋಗ ಬರೋದಿಲ್ಲ. ರೋಗ ಬಂದಾಗ ಡಾಕ್ಟ್ರು ಬೇಕು, ಆಸ್ಪತ್ರೆ ಬೇಕು, ಸಿಸ್ಟ್ರು ಬೇಕು, ಮೆಡಿಸಿನ್ಸ್ ಬೇಕು. ಆದರೆ ಪ್ರಿವೆನ್ಷನ್ ಅಂತ ಬಂದಾಗ ಓನ್ಲಿ ಪ್ರಿವೆನ್ಷನ್, ಅದಕ್ಕೆ ಬೇಕಾಗಿರುವಂತಹ ಗೈಡೆನ್ಸ್ ಬೇಕು, ಅದನ್ನು ಬಳಸುವಂತಹ ವಿಧಾನ ಬೇಕು, ಗೈಡೆನ್ಸ್ ಬೇಕು ಅಷ್ಟೇ. ರೋಗಿ ಆದಮೇಲೆ ಆಸ್ಪತ್ರೆ ಜೊತೆಗೆ ವೈದ್ಯ ಜೊತೆಗೆ ಶುಶ್ರೂಷೆ ಮಾಡುವವರು, ಔಷಧಿಗಳು, ದೊಡ್ಡ ಮಟ್ಟದ ದೊಡ್ಡ ಬಡ್ಜೆಟ್ಟಿನಲ್ಲಿ ನಾವು ಖರ್ಚು ಮಾಡಬೇಕಾಗತ್ತೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಆಯುರ್ವೇದ ಹೇಳುತ್ತೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ. ಹಾಗಾಗಿ ನಾವೆಲ್ಲರೂ ಈ ಸುರಕ್ಷಿತವಾಗಿರ್ತಕ್ಕಂಥ ಮಾರ್ಗವನ್ನು ಅನುಸರಿಸಬೇಕು. ಇಲ್ಲ ಅಂತಂದರೆ ಈ ರೋಗಗಳು ಇವತ್ತು ನಮಗೆ ಕಟ್ಟಿಟ್ಟ ಬುತ್ತಿ ಅಂದರೆ ತಪ್ಪಾಗಲಾರ್ದು. ರೋಗವನ್ನು ತಡೆ ಹಿಡಿಯಬೇಕು ಅಂತಂದರೆ ಆರೋಗ್ಯವನ್ನು ನಾವು ಸರಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಇಟ್ಕೊಳ್ಬೇಕು ಅಂದರೆ ನಾವು ದಿನನಿತ್ಯ ಬಳಸುವ ಜೀವನ ಶೈಲಿಗಳು ಚೇಂಜ್ ಆಗಬೇಕಾಗುತ್ತೆ. ಅದಕ್ಕೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಇಫ್ ಯು ಕೆನಾಟ್ ಚೇಂಜ್ ಯುವರ್ ಫ್ಯೂಚರ್, ಜಸ್ಟ್ ಚೇಂಜ್ ಯುವರ್ ಹ್ಯಾಬಿಟ್ ಕ್ಯಾನ್ ಚೇಂಜ್ ಯುವರ್ ಫ್ಯೂಚರ್ ಅಂತ. ಅಂದರೆ ನಾವು ಮುಂದಿನ ದಿನಗಳಲ್ಲಿ ಆರೋಗ್ಯವಾಗಿ ಇರೋಕ್ಕೆ ಆಗಲ್ಲ ಅಂತ ನೀವು ನಿರ್ಧರಿಸಿದರೂ ಕೂಡ ನಮ್ಮ ಸಣ್ಣ ಸಣ್ಣ ಪ್ರಯತ್ನ ನೀವು ಆರೋಗ್ಯವಾಗಿರಲು ಅವು ನಿರ್ಧರಿಸ್ತವೆ ನಿಮ್ಮ ಪ್ರಯತ್ನಗಳು. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಫಲ ಇದೆ, ಪ್ರಯತ್ನಿಸಿ. ಅಂಗಡಿಯಲ್ಲಿ ಮಾರುವವರು ಕೂಡ ಈ ಸರಳ ಉಪಾಯಗಳನ್ನು ನೀವು ಅನುಸರಿಸಿ ಆರೋಗ್ಯದ ಜೊತೆಗೆ ನೀವು ಚೆಲ್ಲಾಟ ಆಡುವುದನ್ನು ಬಿಟ್ಟು ಸ್ವಲ್ಪ ಗಂಭೀರವಾದ ಯೋಚನೆಯನ್ನು ನೀವು ಕೂಡ ಮಾಡಿ ನಿಮ್ಮ ಒಂದು ಸಣ್ಣ ಪ್ರಯತ್ನ ಕ್ಯಾನ್ಸರ್ ಅಂತಹ ದೊಡ್ಡ ರೋಗವನ್ನು ತಡೆಗಟ್ಟೋದರಲ್ಲಿ ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂತಹ ಒಂದು ರೂಲನ್ನು ಪಡೆಯುತ್ತೆ. ಇಷ್ಟು ನಿಮ್ಮ ಕಾಳಜಿಗೆ, ಇಷ್ಟು ನಿಮ್ಮ ಒಂದು ಅನುಭವಕ್ಕೆ ಬರಲಿ ಅಂಥೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಾನು ನಿಮ್ಮ ಹೆಮ್ಮೆಯ ನಿಮ್ಮ ನಗರದ ಆಯುರ್ವೇದ ವೈದ್ಯ ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ. ಥ್ಯಾಂಕ್ ಯು. ಇನ್ನಷ್ಟು ವಿಷಯಗಳನ್ನು ಮುಂದಿನ ದಿನಗಳಿಗೆ ನಿಮಗೆ ಹೊತ್ತು ತರ್ತೀನಿ. ನಮಸ್ಕಾರ.